ಡೆವಿಲ್ ಆಪೋಸಿಟ್ ನಾವು ಕರ್ನಾಟಕದಲ್ಲೇ ಬರ್ತೀವಿ. ಯಾವಾಗ ಬರುತ್ತಂತೆ ಅದು? ಅಡ ನಿಮ್ಮನ್ನ ನೋಡ್ತಾ ಇದ್ರೆ ಕನ್ನಡಿಲಿ ನನ್ ಮುಖನೇ ನೋಡ್ದಂಗ ಆಗ್ತಾ ಇದೆ. ಸೇಮ್ ಟು ಸೇಮ್ ಅಲ್ವಣ್ಣ? ಮೊದ್ಲು ಎಲ್ಲ ನಮ್ಮ ಕೈಲೇ ಇದ್ದಂಗಿರುತ್ತೆ, ಆಮೇಲೆ ನಿಧಾನ ಕಣ್ಣನ್ ಕೈಗೆ ಹೋಗ್ಬಿಟ್ಟಿರುತ್ತೆ. ಡೆವಿಲ್ ಮುಂದೆ ಬರ್ತೀವಿ ಅಂದವರು ಇವಾಗ ಥಿಯೇಟರ್ ಮುಂದೆ ಬರ್ಲಿ ಸಾಕು ಅಂತ ಹೇಳಿದ್ನಲ್ಲ, ಸೆಡೆ ನನ್ನ ಮಗ ಅವನು. ನಮ್ಮ ಬಾಸ್ ಮುಂದೆ ಬರಕ್ಕೆ ಆಗಲ್ಲ, ಅವ್ನ್ ಬಂದ್ರೆ ಅವ್ನ್ ಗಂಡ್ಸು ಅಂತ ಒಪ್ಕೋತೀನಿ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಜನಕ್ಕೆ ನಿಯತ್ತೆ ಇರೋಲ್ಲ ಸರ್. ದರ್ಶನ್ ಸರ್ ಜೊತೆ ಇರೋ ಜನಗಳಿಗೆ ನಿಯತ್ತೆ ಇಲ್ಲ. ಅವ್ರ ಜೊತೆನೇ ಇದ್ಕೊಂಡು ಅವರಿಂದನೇ ತಮ್ಮ ಸಿನಿಮಾಗಳನ್ನ ಪ್ರಮೋಷನ್ಗಳು ಮಾಡಿಸ್ಕೊಂಡು ಅವರಿಂದನೇ ಹೀರೋಗಳಾಗಿ ಬೆಳೆದು ಇವತ್ತು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಯಾರು ಒಬ್ಬ ಅವ್ರ ಜೊತೆಯಲ್ಲಿದ್ದು ಅವ್ರ ಕೈಲಿ ಪ್ರಮೋಷನ್ ಮಾಡಿಸ್ಕೊಂಡು ಒಬ್ಬ ಹೊಸಬ ಹೀರೋಗಳಾಗಲಿ ಯಾರು ಒಂದು ಸಹ ಮಾತಿಗೆ ಸಹ ಒಂದು ಪೋಸ್ಟ್ ಹಾಕಿ ಒಂದು ವಿಶ್ ಮಾಡಿಲ್ಲ ಸರ್ ಸಿನಿಮಾಗೆ. ಆಮೇಲೆ ಇನ್ನೊಬ್ರ ಮಹಾನ್ ಭಾವ ಒಬ್ಬ ಕರ್ನಾಟಕದಲ್ಲಿ ಒಬ್ಬ ಮಿಸ್ ಆಗ್ಬಿಟ್ಟವ್ರ ಒಬ್ರು ಮಹಾನ್ ಭಾವ ಯಾರಂತ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ ಸರ್? ಡೆವಿಲ್ ಸಿನಿಮಾ ಆಪೋಸಿಟೇ ಬತ್ತೀನಿ ಒಬ್ಬ ಮಹಾನ್ ಭಾವ ಹೇಳ್ಕೊಂಡಿದ್ರು. ಆಯ್ತಾ ಸರ್? ಮಿಸ್ ಆಗ್ಬಿಟ್ಟವ್ರೆ ಸರ್. ಅವ್ರಿಗೆ ಅರ್ಥ ಆಗುತ್ತೆ, ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆಯ್ತಾ ಸರ್? ಆಮೇಲೆ ಯಪ್ಪ ಇನ್ನೊಂದು ಮಾತು ಹೇಳಿದ್ರು, ಆಟಗಳಿಂದ ಹೆಸರುಗಳು ಹಾಕ್ಸೋಳಕ್ಕೆ ಕಾಸು ಕೊಡ್ತಾರೆ, ಎದೆ ಮೇಲೆ ಅಚ್ಚ ಹಾಕ್ಸೋಳಕ್ಕೆ ಕಾಸು ಕೊಡ್ತಾರೆ ಅಂತ. ಇವಾಗ ದರ್ಶನ್ ಸರ್ ಇಲ್ಲ, ಈಚೆ ಕಡೆ ದರ್ಶನ್ ಸರ್ ಇಲ್ಲ. ಇವಾಗ ಯಾರು ಕೊಟ್ರಪ್ಪ ಕಾಸು? ಇವಾಗ ನಿಮ್ಮ ಅಪ್ಪ ಕೊಟ್ಟನ ಕಾಸು? ಇಲ್ಲ, ನೋ ವೇ. ಇವಾಗ ಯಾರು ಕೊಟ್ರಪ್ಪ ಕಾಸು? ಇಡೀ ಕರ್ನಾಟಕ ತುಂಬಾ ಆಯ್ತಾ, ಇಡೀ ಕರ್ನಾಟಕ ತುಂಬಾ ಸೆಲೆಬ್ರಿಟಿಗಳು ನಾವು ಅಭಿಮಾನಿಗಳು ಏನಿದೀವಿ ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಪ್ರಮೋಷನ್ ಮಾಡಿ ಸಿನಿಮಾ ಗೆಲ್ಲಿಸ್ತೀವಿ, ಗೆಲ್ಲಿಸ್ತಲೇ ಬಿಡೋದೇ ಇಲ್ಲ. ಇವಾಗ ಯಾರು ಕೊಟ್ರಪ್ಪ ಕಾಸು? ಬರ್ತಡೆಗೆ ಸಾವಿರಾರು ಜನನ ಕರೆಸ್ತಾರೆ, ಕಾಸು ಕೊಟ್ಬಿಟ್ಟು ಅಂತಾನೆ. ಇವಾಗ ದರ್ಶನ್ ಸರ್ ಇಲ್ಲ, ಇವಾಗ ಯಾರು ಕೊಟ್ರ ಕಾಸು? ನಿಮ್ಮಪ್ಪ ಕೊಟ್ನ? ಯಾರು ಕೊಡ್ತಾರ ಕಾಸು? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇನ್ ಮುಂದೆ ನೀನ್ ನೋಡ್ತಾ ಇರ್ಬೇಕು, ನಾವು ಟೈಮಿಗೋಸ್ಕರ ಕಾಯ್ತಾ ಇದೀವಿ. ನೀನ್ ನೋಡ್ತಾ ಇರ್ಬೇಕು, ನಾವು ಕೊಡ್ತಾ ಇರ್ತೀವಿ, ನೀವು ಈಸ್ಕೊಂತಾ ಇರ್ಬೇಕಷ್ಟೇ. ಆಯ್ತಾ? ಅವ್ರಿಗೆ ಇನ್ನೊಂದು ಸರ್, ಸೂರ್ಯಂಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ. ನಮ್ ಬಾಸ್ ಬಂದವ್ರೆ, ನಾವು ಸಿನಿಮಾ ಗೆಲ್ಸಿ ತೋರಿಸ್ತೀವಿ. ಆಯ್ತಾ? ನಾವು ಏನ್ ಸೆಲೆಬ್ರಿಟಿಗಳಿದೀವಿ ಅವರು ತಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಪ್ರಮೋಷನ್ ಮಾಡಿ ಸಿನಿಮಾ ಗೆಲ್ಲಿಸ್ತಾ ಇದೀವಿ. ನಾವು ಬರೀ ಪ್ರಮೋಷನ್ ದುಡ್ಡು ಖರ್ಚು ಮಾಡ್ತೀವಲ್ಲ, ಸ್ವಂತ ದುಡ್ಡು ನಾವು ಸೆಲೆಬ್ರಿಟಿಗಳು, ಆ ದುಡ್ಡಲ್ಲಿ ನಿನ್ನ ಒಂದು 25 ಸಿನಿಮಾ ಮಾಡ್ಬೋದು. ಆಯ್ತಾ? ಅದೇನ್ ಮೋಡಿ ಮಾಡೋನು ಐಕ್ಳು ಇವನಂದ್ರೆ ಸಾಯ್ತವೆ. ಅವ್ನು ಯಾರೋ ಮಹಾತ್ಮ ಹೇಳಿದ ಡೆವಿಲ್ ಆಪೋಸಿಟೇ ಬರ್ತೀನಿ ಅಂತ. ಹೆಸರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆಪೋಸಿಟ್ ಆಯ್ತಾ? ಆಪೋಸಿಟ್ ಥಿಯೇಟರ್ ಹತ್ರ ಬರ್ಲಿ ಈಗ. ಆಪೋಸಿಟ್ ಬೇಡ, ಥಿಯೇಟರ್ ಹತ್ರ ಬರ್ಲಿ ಇಲ್ಲಿಗೆ. ಅವನು ಮೀಟ್ ಇದ್ರೆ ಬರ್ ಡೆವಿಲ್ ಮೂವಿನದು ಬರೋ ತನಕ ಬೇರೆ ಪೋಸ್ಟರ್ಗಳು ಹಾಕೊಂಡು ದೊಡ್ಡ ಕಟೌಟ್ಗಳು ನಿಲ್ಲಿಸ್ಕೊತಾ ಇದ್ರು. ಈಗ ಹಾಕ್ಲಪ್ಪ ಎದುರುಗಡೆ. ಐ ಡೋಂಟ್ ನೋ ಎಷ್ಟು ಜನರ ತಲೆಗೆ ಹೋಗುತ್ತೆ ಇದು ನಮ್ಮ ಡಿ ಬಾಸ್ ಅಂತ ಇನ್ನೂ ತನಕ ಕಾಲ್ ಮಾಡ್ತೀರಿ. ಇವ್ರ ತಲೆಗಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ತಲೆಗೆ ಹೋಗೋದಿಲ್ಲ ಇದು. ನೀವು ಸುಮ್ಮನೆ ಚಾನಲ್ ಚೇಂಜ್ ಮಾಡಿ ಅದು ಧಾರಾವಾಹಿಗಿರೋ ನೋಡ್ಕೊಂಡಿರಪ್ಪ. ಸ್ವಲ್ಪ ದೊಡ್ಡ ಲೆವೆಲಿಂದ ಮಾತಾಗ್ತಾ ಇದೆ ಇಲ್ಲಿ. ಸ್ವಲ್ಪ ಒಂದು ಸಣ್ಣದು ಬೇಡಪ್ಪ, ಎಲ್ಲಾರು ಒಂದು ಕಾಣ್ತಿದ್ಯಾ ನೋಡಪ್ಪ, ಎಲ್ಲಾದ್ರೂ ಒಂದೇ ಒಂದು ಪೋಸ್ಟರ್ ಬೇರೆದು. ಮೊನ್ನೆ ಟಾಕ್ಸಿಕ್ ಒಂದು ಇದ್ಬಿಟ್ರು ಅಂತ ದೊಡ್ಡಗೆ ಇನ್ಸ್ಟಾಗ್ರಾಮಿಗೆ ಹಾಕೊಂಡ್ರು, ಡೆವಿಲ್ ಮೂವಿ ಬಿಡ್ತಾವ್ರೆ ಅಂತ. ಇವತ್ತು ಹಾಕ್ರಪ್ಪ, ಒಂದಿದ್ರೆ ಹಾಕ್ರಿ ನಿಮ್ಮ ಕೆಲಾದ್ರೆ. ಅವನೊಬ್ಬ ಬಂದ ಯಾರೋ ದೊಡ್ಡ ಮೂವಿ ಪ್ರಮೋಷನ್ ಬೇಕು ಅಂತ ಡಿಪಾಸ್ ಆಪೋಸಿಟ್ ಅಲ್ಲಿ ನಿಂತ್ಕೊಂಡ್ರೆ ನಾನು ಬೆಳೆಸ್ಬಿಡ್ತಾರೆ, ಡಿಪಾಸ್ ಅವರೇ ಹಾಕೋತಾರೆ, ಅವ್ರ ಸ್ಟೋರಿಲೇ ಹಾಕೋತಾರೆ ಅಂತ ಹೇಳ್ದ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ನಾನು ಡೆವಿಲ್ ಆಪೋಸಿಟೇ ಬರ್ತೀನಿ ಅಂತ 4-5 ಕಡೆ ಮೀಡಿಯಾದವ್ರ ಮುಂದೆ ಹಿಂಗೇ ನಿಂತ್ಕೊಂಡು ಹೇಳ್ದ. ನೀವು ಮೀಟ್ ಇದ್ರೆ ಡೆವಿಲ್ ಮುಂದೆ ಬರೋದು ಬೇಡಪ್ಪ, ಇನ್ನೂ ಒಂದು ತಿಂಗಳು ಹಿಂಗೆ ಡೆವಿಲ್ ನೋಡ್ಲಿ. ಒಂದು ತಿಂಗಳಾದ್ಮೇಲೆ ನಿನ್ನ ಮೂವಿ ಬಿಡಪ್ಪ, ತಿಂಗಳಾದ್ಮೇಲೆ ಬಿಡು ಡೆವಿಲು. ಆಮೇಲೆ ಎಷ್ಟು ಕಲೆಕ್ಷನ್ ಮಾಡುತ್ತೋ ಅದ್ರ ಅರ್ಧ ಕಲೆಕ್ಷನ್ ಮಾಡಲಿ ನಿನ್ ಕೈಲಿ. ಆದ್ರೆ ಮೀಟ್ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಮಾಡು ನಿನ್ ಕಲೆಕ್ಷನ್. ನಿನ್ ಕೈಲಾದ್ರೆ ಇವತ್ತು ಥಿಯೇಟರ್ ಹತ್ರ ಸುಮ್ಮನೆ ಒಂದು ವಿಸಿಟ್ ಕೊಡು. ಅವ್ರು ಏನೂ ಮಾಡೋದ್ ಬೇಡ, ನಮ್ಮ ಫ್ಯಾನ್ಸ್ಗಳು ಅವ್ರು ನೋಡಿದ್ರೆ ತಿಕ್ಕಕ್ಕೆ ಬೆಗ್ನಿ ಊಟ ಹೊಡ್ಕೊಂಡು ನೀನೇ ಹೋಗ್ತೀಯ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು.